ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ರಸ್ತೆಯಲ್ಲಿ ಹೋಗೋಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಯಾವ ರೀತಿ ಹಸು ಕಟ್ಟಾಕೊಂಡಿದ್ದಾರೆ ಅಂತ. ಬಹಳ ದೂರದಿಂದ ಬಂದಿರ್ತಾರೆ, ಫಾರಿನಿಂದ ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಸಹಿತ ಒಂದು ಎಂಟ್ರೆನ್ಸ್ ಸರಿ ಇಲ್ಲ, ಡೈರೆಕ್ಷನ್ಸ್ ಸರಿ ಇಲ್ಲ. ಬಹಳ ಕೆಟ್ಟದಾಗ ಅನ್ಸುತ್ತೆ. ನಿಧಾನಕ್ಕೆ ಬೇಡ ಬೇಡ ಸಾಕು. ಕರುನಾಡ ತಾಯಿ ಸದಾ ಚಿನ್ಮಯಿ. ಸರ್ ನಮಸ್ಕಾರ. ನಾವಿವಾಗ ಕನ್ನಡದ ಪ್ರಸಿದ್ಧ ಶಾಸನ ಆಗಿದ್ದಂತಹ ಮೇಗುತ್ತಿ ಶಾಸನನ ನಿಮಗೆ ತೋರ್ಸಕ್ಕೆ ಅಂತ ಹೊರಟಿದ್ದೀನಿ. ನಮ್ಮ ಇಮ್ಮಡಿ ಪುಲಕೇಶಿಯ ಸಮಗ್ರ ಜೀವನದ ಒಂದು ಸಾಧನೆ ಏನಿದೆಯಲ್ಲ ಅದನ್ನು ಬರ್ಸ್ಕೊಂಡಿರೋಂಥ ಶಾಸನ ಮೇಲಿದೆ, ಅದನ್ನು ತೋರಿಸ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಬುದ್ಧಿಸ್ಟ್ ಚೈತ್ಯ ಇದೆ, ಬೌದ್ಧ ಧರ್ಮದ ಚೈತ್ಯ ಒಂದು ಕೂಡ ಇದೆ, ಅದನ್ನು ತೋರಿಸ್ತೀನಿ. ರಸ್ತೆ ಇಲ್ಲಿ ಇದೆ ನೋಡಿ, ಇದೇ ರಸ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ರಸ್ತೆಯಲ್ಲಿ ಹೋಗೋಕ್ಕೆ. ಯಾಕೆ ಹಿಂಗಿದೆ? ಕರ್ನಾಟಕ ಸರ್ಕಾರ ಅಥವಾ ASI ಯಾವ ಇಲಾಖೆಗೆ ಬರುತ್ತೋ ಇದು ಪ್ರತಿಯೊಬ್ಬರದ್ದು ಫೇಲ್ಯೂರ್ ಅಂತ ಹೇಳ್ತೀನಿ. ಏಕೆಂದರೆ ಭಾರತ ದೇಶದಲ್ಲಿ ಇರುವಂತಹ ತುಂಬ ಅತಿ ಪ್ರಮುಖವಾದ ಶಾಸನಗಳಲ್ಲಿ ಇದು ಕೂಡ ಒಂದು. ಈಗ ಕರ್ನಾಟಕ ಮಟ್ಟಿಗೆ ನಾವು ನೋಡಿದ್ರೆ ಕಪ್ಪೆ ಅರಬಟ್ಟನ ಶಾಸನ ಮತ್ತು ಇದು ನಮ್ಮ ಹಲ್ಮಿಡಿ ಶಾಸನ, ಈ ಒಂದು ಶಾಸನ ಏನಿದೆಯಲ್ಲ ಇವೆಲ್ಲ ಒಂದು ಟಾಪ್ 5 ಶಾಸನಗಳು ನೋಡಲೇಬೇಕು ಅಂತ ಇರೋದ್ರಲ್ಲಿ ಬರುತ್ತೆ. ಅದು ಭಾರತದ ಇತಿಹಾಸಕ್ಕೆ ತೊಗೊಂಡು ನಿಮಗೆ ಸಮುದ್ರಗುಪ್ತ ಏನು ಅವನ ಸಾಧನೆಗಳನ್ನು ಬಂದು ಡೆಲ್ಲಿನಲ್ಲಿ ಐರನ್ ಪಿಲ್ಲರ್ ಹಾಕಿದಾರಲ್ಲ ಅದು ಪ್ರಮುಖವಾದ ಶಾಸನ ಅಂತಾರೆ. ಅದು ಬಿಟ್ಟು ಅಶೋಕನ ಕೆಲವು ಶಾಸನಗಳನ್ನ ಪ್ರಮುಖ ಶಾಸನ ಅಂತಾರೆ. ಆ ಥರ ನೋಡಿದ್ರೆ ಭಾರತದ ಚರಿತ್ರೆಯಲ್ಲಿ ಇದು ತುಂಬ ಪ್ರಮುಖವಾದ ಶಾಸನ. ಏಕೆಂದರೆ ಹಿಂದೆ ಬಂದು ಸಕಲೋತ್ತರ ಫತೇಶ್ವರ ಅಂತ ಕರೆಸ್ಕೊಂಡಂತಹ ಹರ್ಷವರ್ಧನನಿಗೂ ಮತ್ತು ಪುಲಕೇಶಿಗೂ ಆದ ಒಂದು ಕಾಳಗ ಇತ್ತಲ್ಲ, ನರ್ಮದಾ ನದಿ ಕಾಳಗ. ಆ ಕಾಳಗದಲ್ಲಿ ಪುಲಕೇಶಿ ಗೆದ್ದಿದ್ರ ಬಗ್ಗೆ ಉಲ್ಲೇಖ ಇರೋ ಶಾಸನ, ತುಂಬ ಅತಿ ಮುಖ್ಯವಾದ ಶಾಸನ ಭಾರತದ ಇತಿಹಾಸದಲ್ಲಿ. ಅದರದ್ದು ಇಂಪಾರ್ಟೆನ್ಸ್ ಇದು. ಆದರೆ ಇಂಥ ಒಂದು ಶಾಸನ ಇರುವಂತಹ ಸ್ಥಳವನ್ನು ಇವತ್ತಿಗೆ ಈ ಥರ ಇಟ್ಕೊಂಡಿದ್ದಾರೆ. ಜೊತೆಗೆ ನಾವು ಇವತ್ತಿರೋಂಥ ಈ ಜಾಗ ಇದೆಯಲ್ಲ, ಇದು ಐಹೊಳೆ. ನಿಮಗೆ ಗೊತ್ತು, ಐಹೊಳೆಯನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಥವಾ ದ ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತಲೇ ಕರೀತಾರೆ, ಕರೆಕ್ಟ್ ಅಲ್ಲ? ಇದು ಅಷ್ಟೊಂದು ಇಂಪಾರ್ಟೆಂಟ್ ಸೈಟು. ಇಲ್ಲಿ ಸುಮಾರು 125ಕ್ಕಿಂತ ಹೆಚ್ಚು ಗುಡಿಗಳಿದೆ ಈ ಐಹೊಳೆಯಲ್ಲಿ. ಹೌದು. ಇಲ್ಲಿ ನಿಮಗೆ ಕೊರೆದಿರೋಂತಹ ಗುಹಾಲಯಗಳಿರ್ಬೋದು, ಆಮೇಲೆ ಸ್ಟ್ರಕ್ಚರಲ್ ಟೆಂಪಲ್ಸ್ ಇರ್ಬೋದು, 2 ಮಾದರಿನೂ ಸಿಗುತ್ತೆ. ಅಲ್ಲದೆ ಭಾರತದ ವಾಸ್ತುಶೈಲಿನಲ್ಲಿ 3 ಪ್ರಭೇದಗಳ ಒಂದು ಇದು ಬರುತ್ತೆ, ಏನಂತಾರೆ ಆರ್ಕಿಟೆಕ್ಚರು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಇರ್ಬೋದು, ಉತ್ತರ ಭಾರತದ ನಾಗರ ಶೈಲಿ ಇರ್ಬೋದು, ಮತ್ತು ಇನ್ನೊಂದು ಫಾಮ್ಸನ ಶೈಲಿ ಅಂತ ಕರೀತಾರೆ. ಇದು ಭಾರತದ ಒಟ್ಟಾರೆ ಒಂದು ಆರ್ಕಿಟೆಕ್ಚರ್ನ ಡೆವಲಪ್ಮೆಂಟ್ ನೋಡಿದ್ರೆ ಇದು ಮೇಜರ್ ಕಾಂಪೊನೆಂಟ್. ಈ ಮೂರು ಕೂಡ ಸಿಗುತ್ತೆ ಇಲ್ಲಿ. ಅಂದರೆ ನಾಗರ ಶೈಲಿ, ದ್ರಾವಿಡ ಶೈಲಿ, ಫಾಮ್ಸನ ಶೈಲಿ ಸಿಗೋದಲ್ಲದೆ ಸ್ಟ್ರಕ್ಚರಲ್ ಟೆಂಪಲ್ಗಳಲ್ಲಿ ಗುಹಾಲಯಗಳು ಸಿಗುತ್ತೆ. ಹಾಗಾಗಿ ಇದನ್ನು ಬಂದು ಏನಂತ ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಒಂದು ಸ್ಥಳದ ಒಂದು ಸ್ಥಿತಿ ಇವತ್ತಿಗೆ ಈ ರೀತಿ ಇದೆ. ಅಂದರೆ ಎಲ್ಲ ಇಲಾಖೆಗಳು ಇಲ್ಲಿ ಫೇಲ್ಯೂರ್ ಆಗಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಇದು ಸರ್, ಅಂದ್ರೆ ಈಗ ನೋಡಿ ಉದಾಹರಣೆಗೆ ಅಲ್ಲಿ ನಮ್ಮ ರೈತರ ಪಾಪ ದನ ತೊಳಿತಿದ್ದಾರೆ, ಇಲ್ಲಿ ಕಸ ಹಾಕ್ತಿದ್ದಾರೆ, ಇದೆಲ್ಲ ಏನು ರಸ್ತೆ ಕ್ಲಿಯರ್ ಮಾಡಿಸಿ ಇವ್ರಿಗೆಲ್ಲ ಏನಾದ್ರು ಪರಿಹಾರ ಕೊಟ್ಟು ಆಚೆ ಹಾಕ್ಬೇಕಾ ಅಥವಾ ಇವರು ಜನನೇ ಬಿಡ್ಬೇಕಾ? ಏನಿದೆ ಸಮಸ್ಯೆ? ಇಲ್ಲ, ಇಲ್ಲಿ ಆ್ಯಕ್ಚುಲಿ ಹಳ್ಳಿನ ಬಂದು ಹೊರಗಡೆಗೆ ಹಾಕ್ಬೇಕಿತ್ತು. ಅಂದರೆ ಬೇರೆ ಕಡೆ ಇವ್ರನ್ನ ಶಿಫ್ಟ್ ಮಾಡಿಸಿ ಇದನ್ನು ಸರಿಯಾದ ರೀತಿ ಬಂದು ಡೆವಲಪ್ಮೆಂಟ್ ಮಾಡಿದರೆ ತುಂಬ ಒಂದು ದೊಡ್ಡ ಇದಾಗ್ತಾ ಇತ್ತು, ಏನಂತಾರೆ ಪ್ರವಾಸಿ ಕೇಂದ್ರ ಆಗೋದು. ಏಕೆಂದರೆ ನೀವು ಇದಕ್ಕೆ ಸಮಕಾಲೀನವಾಗಿ ನೋಡಿದ್ರೆ ಈ ತಮಿಳ್ನಾಡಲ್ಲಿ ಬಂದು ಮಹಾಬಲಿಪುರಂ ಅಂತ ಒಂದು ಟೆಂಪಲ್ ಇದೆ, ಮಹಾಬಲಿಪುರಂ ಅಂತ ಒಂದು ಜಾಗ ಇದೆ. ನೀವು ನೋಡಿರ್ಬೋದು ಸೀ ಶೋರ್ ಟೆಂಪಲ್ಸ್ ಅಂತ. ಸಾಧಾರಣವಾಗಿ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬ ವಿಡಿಯೋಗಳು ಬರ್ತದೆ. ಸೀ ಶೋರ್ ಅಂದರೆ ಸಮುದ್ರ ದೇವಾಲಯಗಳು. ಹೌದು. ಸೊ ತಮಿಳ್ನಾಡಲ್ಲಿ ಏನು ಮಹಾಬಲಿಪುರಂನಲ್ಲಿ ಇದ್ರ ನಂತರ ಅಂದರೆ ಸುಮಾರು ಒಂದು 50-100 ವರ್ಷಗಳ ವ್ಯತ್ಯಾಸ ಇದೆ. ಇಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ ಡೆವಲಪ್ಮೆಂಟ್ ಆಗೋಕ್ಕೂ ಅಲ್ಲಾಗಕ್ಕೂ ನಮ್ಮದು ಮೊದಲಾಗತ್ತೆ, ಅದು ಆಮೇಲೆ ಆಗುತ್ತೆ. ತಮಿಳ್ನಾಡಲ್ಲಿ ಎಷ್ಟು ಚೆನ್ನಾಗಿ ಒಂದು ಪ್ರವಾಸಿ ಕೇಂದ್ರವಾಗಿ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ನಾನು ಸುಮಾರು ವೈಯಕ್ತಿಕವಾಗಿ 6 ಬಾರಿ ಭೇಟಿ ಮಾಡಿದ್ದೀನಿ ಮಹಾಬಲಿಪುರಂ. ಆ ಮಹಾಬಲಿಪುರಂನಲ್ಲಿ ಎಷ್ಟು ಚೆನ್ನಾಗಿ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಒಂದು ವೀಕೆಂಡ್ ಹೋದರೆ ನಿಮಗೆ 2-3 ಲಕ್ಷ ಜನ ಸಿಗ್ತಾರೆ. ಅಷ್ಟು ಜನ ಪ್ರವಾಸಿಗರು ಬರ್ತಾರೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಒಂದು ವಾರಾಂತ್ಯದಲ್ಲಿ ಅಷ್ಟು ಜನ ಬರ್ತಾರೆ. ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಈ ಒಂದು ಸೈಟ್ ಇದೆಯಲ್ಲ, ಈ ಸೈಟ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಗುಡಿಗಳಿದೆ, ಅದಕ್ಕಿಂತ ವಿಭಿನ್ನ ಪ್ರಕಾರದ ಗುಡಿಗಳಿದೆ, ಮತ್ತೆ ತುಂಬಾ ಸುಂದರವಾಗೂ ಇದಾವೆ, ಕಲಿಯುವಂತವೂ ಇದಾವೆ. ಹೌದು. ಆಮೇಲೆ ಸ್ಟಡಿ ಮಾಡೋದಕ್ಕೆ ತುಂಬಾನೇ ಆಪ್ಷನ್ಗಳಿದೆ ಅಲ್ವಾ. ಹಾಗಾಗಿ ಈ ಒಂದು ಸ್ಥಳವನ್ನು ಸರಿಯಾದ ರೀತಿ ಅಭಿವೃದ್ಧಿ ಮಾಡಿದಿದ್ರೆ ಇದು ಕರ್ನಾಟಕದ ಪ್ರಸಿದ್ಧವಾದ ಪ್ರವಾಸಿ ಕೇಂದ್ರಗಳಲ್ಲಿ ಇದು ಒಂದು ಆಗ್ತಾ ಇತ್ತು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಇಲ್ಲಿರುವಂತಹ ಹಳ್ಳಿನಲ್ಲಿ ಏನಿದೆಯೋ ಅದನ್ನು ಸ್ಥಳಾಂತರ ಮಾಡಿ ಪ್ರತಿಯೊಂದು ಗುಡಿಯನ್ನು ಮತ್ತೆ ಈಗ, ಯಾಕೆಂದರೆ ಎಷ್ಟೋ ಗುಡಿಗಳೇನಾಗಿದೆ ಮನೆಗೆ ಅಂಟ್ಕೊಂಡ್ಬಿಟ್ಟೈತೆ ಆ್ಯಕ್ಚುಲಿ. ಅಂದರೆ ಗುಡಿ ಹೌದು.
ತಲೆ ಕೆಟ್ಟೋಗುತ್ತಲ್ಲ. ಹಾಂ ಹೇಳಿ ಸರ್. ಸೊ ಎಷ್ಟೋ ಗುಡಿಗಳು ಆ್ಯಕ್ಚುಲಿ ಮನೆಗೆ ಅಂಟ್ಕೊಂಡ್ಬಿಟ್ಟಿದೆ. ಮನೆ ಯಾವುದು ಗುಡಿ ಯಾವುದು ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ. ಸೊ ಹಾಗಾಗಿ ಫಸ್ಟು ಇಲ್ಲಿರೋಂತಹ ಹಳ್ಳಿ ಇವಾಗೇನು ಇದೆಯೋ ಆ ಸೆಟಲ್ಮೆಂಟನ್ನು ಹೊರಗಡೆಗೆ ಹಾಕ್ಬಿಟ್ಟು ಇದನ್ನು ಸರಿಯಾದ ರೀತಿ ಅಭಿವೃದ್ಧಿ ಮಾಡಿ ಸರಿಯಾದ ರೀತಿ ಪ್ರಚಾರ ಮಾಡಿದ್ರೆ ನಮ್ಮಲ್ಲೂ ಕೂಡ ಅವಕಾಶ ಇದೆ ಲಕ್ಷಾಂತರ ಜನನ ಸೆಳೆಯೋದಕ್ಕೆ. ಯಾಕೆಂದರೆ ಐಹೊಳೆ ಒಂದರಲ್ಲೇ 125 ಗುಡಿಗಳಿದೆ ಅಂದೆ. ಈ ಸರೌಂಡಿಂಗಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿರುವಂತಹ ಬೇರೆ ಬೇರೆ ಜಾಗಗಳು ನೋಡಿದ್ರೆ ಮಹಾಕೂಟ ಇರ್ಬೋದು, ಬಾದಾಮಿ ಇರ್ಬೋದು, ಪಟ್ಟದಕಲ್ಲು ಇರ್ಬೋದು, ನಾಗನಾಥನ ಕೊಳ್ಳ ಇರ್ಬೋದು, ಸಿದ್ದರ ಕೊಳ್ಳ ಇರ್ಬೋದು, ಇದು ಜಾಲಿಹಾಳ ಇರ್ಬೋದು, ಈ ಥರ ಈ ಎಲ್ಲ ಇದನ್ನು ತೊಗೊಂಡ್ರೆ ಸುಮಾರು 180 ಸ್ಟ್ರಕ್ಚರ್ ಸಿಗುತ್ತೆ. ಅಂದರೆ ಒಟ್ಟಾರೆ ಬಾದಾಮಿ ಚಾಲುಕ್ಯರ ಸರ್ಕಿಟ್. ಹೌದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ತಮಿಳ್ನಾಡಲ್ಲಿ ನಿಮಗೆ ಒಂದು 45-50 ಆ ಥರ ಸಿಕ್ಕಿದ್ರೆ ಇಲ್ಲಿ 180 ಸಿಗುತ್ತೆ. ಇಲ್ಲಿ ಸಿಗುವಷ್ಟು ವಿಭಿನ್ನ ಪ್ರಕಾರದ ಒಂದು ಏನಂತಾರೆ ವಾಸ್ತು ಶೈಲಿಗಳು ಎಲ್ಲೂ ಸಿಗಲ್ಲ. ಹಾಗಾಗಿ ಈ ಒಂದು ಇದಿದೆಯಲ್ಲ, ಈ ಒಂದು ಬೆಲ್ಟ್, ಈಗ ನಾನು ಹೇಳಿದ ಸ್ಥಳಗಳನ್ನು ಇವುಗಳನ್ನು ಸರಿಯಾದ ರೀತಿ ಅಭಿವೃದ್ಧಿ ಮಾಡಿ ಸರಿಯಾದ ರೀತಿ ಪ್ರಚಾರ ಮಾಡಿದ್ರೆ ಇವತ್ತಿನ ಒಂದು ಇನ್ಸ್ಟಾಗ್ರಾಮ್ ಯುಗದಲ್ಲಿ ಸಾಕಷ್ಟು ರೀಲ್ಸ್ಗಳನ್ನ ಮಾಡಿ ಜನಗಳಿಗೆ ಈ ಒಂದು ಪ್ರವಾಸಿ ಕೇಂದ್ರಗಳ ಬಗ್ಗೆ ಸರಿಯಾದ ರೀತಿ ಸರ್ಕಾರ ಏನಾದರೂ ಪ್ರಚಾರ ಮಾಡಿದ್ರೆ ಇದು ಹೇಳ್ತೀನಿ ಮಹಾಬಲಿಪುರಮನ್ನು ದಾಟಿ ಮುಂದಕ್ಕೆ ಹೋಗುತ್ತೆ. ಅಷ್ಟು ಕೇಪಬಿಲಿಟಿ ಈ ಒಂದು ಸ್ಥಳಕ್ಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಈಗ ನಡ್ಕೊಂಡು ಹೋಗೋಣ ಅಷ್ಟಿರಾ? ಮತ್ತೇನು ಮಾಡೋದು, ಇಂದ ಇಲ್ಲ ಡ್ರೋನ್ ತಂದು ಹಾರ್ಬೇಕು ಮತ್ತೆ. ಆಯ್ತು ನೋಡಿ. ಇಲ್ಲಿ ನೋಡ್ಕೊಳ್ಳಿ, ಇದು ಎಡಗಡೆ ಇದೆಯಲ್ಲ ಈ ಬಿಲ್ಡಿಂಗು, ಈ ಸ್ಟ್ರಕ್ಚರ್ ನೋಡ್ತಿದ್ರಲ್ಲ, ಇದನ್ನು ಫಾರ್ಮ್ಸನ ಶೈಲಿ ಅಂತ ಕರೀತಾರೆ. ನೀವು ಕೋನಾರ್ಕ್ನ ಸೂರ್ಯ ದೇವಸ್ಥಾನ ನೋಡಿದ್ದೀರಾ? ನೋಡಿ ಸ್ಟ್ರಕ್ಚರು ಗೊತ್ತಾಗ್ತಿದೆಯಾ? ಹಾಂ. ಸೊ ಆ ಶೈಲಿಗಳೆಲ್ಲ ಅಭಿವೃದ್ಧಿ ಆಗಿರೋದು ನಮ್ಮಿಂದ, ಇಲ್ಲಿಂದ ಐಹೊಳೆಯಿಂದ. ಅಂದರೆ ಆ ಕೋನಾರ್ಕ್ ಸೂರ್ಯ ದೇವಾಲಯ, ಈ ದೇವಾಲಯ ನಂತರದ್ದೇ. ಹೌದು, ಟೈಮ್ ಲೈನಲ್ಲಿ. ಹೌದು. ಸೊ ಆ ಥರ ಕರ್ವಿಲಿನಿಯರ್ ಸ್ಟ್ರಕ್ಚರಲ್ಲಿ ಭೂಮಿಜ ಶೈಲಿ, ಶೇಖರಿ ಶೈಲಿ ಮತ್ತು ಇನ್ನೊಂದು ಲತೀನಾ ಅಂತ ಬರುತ್ತೆ, ಅವೆಲ್ಲ ಇದು ನಾಗರ ಶೈಲಿಯಿಂದ ರೂಪುಗೊಂಡಿದ್ದು. ಅದು ಕರ್ನಾಟಕದಲ್ಲಿ ಫಸ್ಟ್ ಡೆವಲಪ್ಮೆಂಟ್ ಆಗಿರೋದು. ಅದೇ ಥರ ಒರಿಸ್ಸಾನಲ್ಲಿ ಕಾಕ್ರಾ ಶೈಲಿ ಅಂತ ಬರುತ್ತೆ. ಆ ಕಾಕ್ರಾ ಶೈಲಿಗೆ ಬೇಸ್ ಇದೇನೆ ಫಾಮ್ಸನ ಶೈಲಿ ಕರ್ನಾಟಕದ್ದು. ಸೊ ಕರ್ನಾಟಕದಿಂದ ಭಾರತದ ವಾಸ್ತುಶಿಲ್ಪ ಹರಳಿದ್ದು. ಭಾರತದಿಂದ ಕರ್ನಾಟಕದಲ್ಲ, ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ. ಸರ್, ಇವಾಗ ನಾವು ಈ ಒಂದು ಮೇಗುತ್ತಿ ಜಿನಾಲಯ ಅಂತ ನಾವೇನು ಮಾತಾಡ್ತಾ ಇದೀವಲ್ಲ, ಆ ಜಿನಾಲಯಕ್ಕೆ ಹೋಗುವಂಥ ಒಂದು ದಾರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿ ಹಸು ಕಟ್ಟಾಕೊಂಡಿದ್ದಾರೆ ಅಂತ. ನೋಡಿ, ಇಲ್ಲಿ ನಿಮ್ಗೆ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದೊಂದು ಬೌದ್ಧ ಚೈತ್ಯ. ಇದು ಅದ್ರ ಮೇಲ್ಗಡೆಗೆ ಆದಂಗೆ ನಮಗೆ ಜಿನಾಲಯ ಇರೋದು. ಸೊ ಹಾಗಾಗಿ ಅವೆರಡನ್ನು ತೋರಿಸ್ಬೇಕು. ಬನ್ನಿ. ರಸ್ತೆ ಇದೆ, ಇದೆ ರಸ್ತೆ. ಬೇರೆ ದಾರಿ ಇಲ್ಲ? ಇಲ್ಲ, ಬೇರೆ ದಾರಿ ಇಲ್ಲ. ಅಥವಾ ನಾವೇನು ತಪ್ಪಾಗಿ ಬಂದಿದೀವ ಊರೊಳಗಡೆ? ಇಲ್ಲ, ಇದೇ ರಸ್ತೆನೇ ಇದೇ ರಸ್ತೆ. ಅಮ್ಮ, ನಮ್ಮ ಕೋಟೆಗಳಿಗೆ ಬರೋ ದಾರಿಗಳು ಭಾಳ ಕೆಟ್ಟದಾಗ ಅನ್ಸುತ್ತೆ. ಅನೇಕ ಪ್ರವಾಸಿ ತಾಣಕ್ಕೆ ಹೋಗಿರ್ತೀರಿ, ಎಂಟ್ರೆನ್ಸು ಭಾಳ ಸುಮಾರು ಅನ್ಸುತ್ತೆ. ಅಲ್ಲ, ಇಂಥ ಪ್ರಾಚೀನ ಕಾಲದ್ದು ಇರಬೇಕಪ್ಪ, ನೋಡಬೇಕು ಅಂತ ಅಂದರೆ ಬರ್ತಕ್ಕಂಥವ್ರು ಎಲ್ಲರೂ ಭಾಳ ದೂರದಿಂದ ಬಂದಿರ್ತಾರೆ, ಫಾರಿನಿಂದ ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಸಹಿತ ಒಂದು ಎಂಟ್ರೆನ್ಸ್ ಸರಿ ಇಲ್ಲ, ಡೈರೆಕ್ಷನ್ಸು ಸರಿ ಇಲ್ಲ. ಇನ್ನು ಮೇಲೆ ಹೋಗ್ತಕ್ಕಂಥದ್ದಕ್ಕೆ ನೋಡಿದ ಕೂಡಲೇ ಹಿಂಜೆಟ್ಟು ಹೊಡಿತೀವಿ. ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ನಾವೇನು ಹೇಳ್ತಿದ್ದೀವಲ್ಲ, ಅದು ಮೇನ್ ಸೈಟು. ಆ ಜಾಗದಲ್ಲಿ ಏನು ಮಾಡಬೇಕಿತ್ತು ಅಂದರೆ ಓವರಾಲ್ ಆಗಿ ಇಡೀ ಐಹೊಳೆನಲ್ಲಿ ಯಾವ್ಯಾವ ಗುಡಿಗಳಿದೆ ಅದರದ್ದು ದೊಡ್ಡದಾಗಿ ಮ್ಯಾಪ್ ಹಾಕಿ ಡೈರೆಕ್ಷನ್ಸ್ ಕೊಡಬೇಕಾಯ್ತು ಮೊದಲನೇದಾಗಿ. ಎರಡನೇದಾಗಿ ಏನು ಅಂದರೆ ಎಲ್ಲೆಲ್ಲಿ ಶಾಸನಗಳಿದೆಯಲ್ಲ ಅದನ್ನು ಇವತ್ತಿನ ಕನ್ನಡೀಕರಣ ಮಾಡಿ ಮಾಹಿತಿ ಫಲಕ ಹಾಕಬೇಕಿತ್ತು. ಈಗ ಅಲ್ಲಿ ಮೇಗುತ್ತಿ ಜಿನಾಲಯಕ್ಕೆ ಹೋಗ್ತಾರೆ, ಅಲ್ಲೊಂದು ಶಾಸನ ಇದೆ ಅಂತ ಗೊತ್ತು, ಅಲ್ಲೇ ಪಕ್ಕದಲ್ಲೇ ನೀಟಾಗಿ ಅಕಸ್ಮಾತ್ ಇವತ್ತಿನ ಕನ್ನಡಕ್ಕೆ ಅದು ಅನುವಾದ ಮಾಡಿಬಿಟ್ಟು ಬರೆದ್ಬಿಟ್ಟಿದ್ರೆ ಬಂದವರು ಓದ್ಕೊಂಡು ಅರ್ಥ ಮಾಡ್ಕೊಂಡಿರೋರು. ಅದೂ ಆಗಿಲ್ಲ. ಆಮೇಲೆ ಈ ಒಂದು ಸ್ಥಳದಲ್ಲಿ ಇನ್ನೊಂದು ಏನು ಮಾಡಬೇಕಿತ್ತು ಅಂದರೆ ಪ್ರಾಪರಾಗಿ ಅಭಿವೃದ್ಧಿ ಮಾಡಿದರೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳೆಲ್ಲ ನೀವು ನೋಡಿರ್ತೀರ ಕರೆಕ್ಟಾ. ಆ ಎಲೆಕ್ಟ್ರಿಕಲ್ ವೆಹಿಕಲ್ದು ಇದನ್ನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಎಲ್ಲ ಕಡೆ ಓಡಾಡೋಕ್ಕೆ ಅವಕಾಶ ಇತ್ತು. ಇವತ್ತಿನ ಸೀನಿಯರ್ ಸಿಟಿಸನ್ಸ್ ಅವರು ಬಂದಾಗ ಹೌದು ನೀಟಾಗಿ ಬಂದು ಹೋಗಿರೋದು ಕರೆಕ್ಟ್. ಸೊ ಈ ಥರ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗ ನೋಡೋಕ್ಕೆ ಅಂತ ಬಂದು ವಾಪಸ್ ಹೊರಟ್ವಿ. ಈಗ ನನ್ನ ಕರ್ಕೊಂಡು ಹೋಗಿ ನಿಧಾನಕ್ಕೆ. ಬೇಡ ಸಾಕು. ನೋಡಿ, ಪ್ರವಾಸಿಗರಿಗೆ ನೋಡಿ ಎಷ್ಟು ಬೇಸರ ಆಗುತ್ತೆ. ಹೌದೌದು, ನಿಜವಾಗ್ಲು. ಸ್ನೇಹಿತರೆ, ಈ ಊರಲ್ಲಿ ಇಷ್ಟೆಲ್ಲ ಕಸ ಗಲೀಜುಗಳ ಮಧ್ಯೆ ಒಂದು ಆಶಾ ಕಿರಣ. ಈ ಊರಿನ ಒಬ್ಬ ಪುಟ್ಟ ಹುಡುಗ ಬಾಲಕ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಇತಿಹಾಸ ಮಾತಾಡ್ತಾನೆ. ಏನಿದೆ ಹೆಸರು? ಗಣೇಶ್. ಏನು ಓದ್ತಿದೆ? 7th ಸ್ಟ್ಯಾಂಡರ್ಡ್. ಏನಿದೆ ಮೇಲ್ಗಡೆಯಲ್ಲಿ? ಮೇಲ್ಗಡೆ ರವಿಕೀರ್ತಿ ಶಿಲಾಶಾಸನ ಇದೆ, ಒಳಗಡೆ ಮಾವಿದೆ, ಪಕ್ಕ ಇಲ್ಲಿ ಇದೊಂದು ಗುಡಿ ಇದೆ, ಇಲ್ಲಿ ಗೌತಮ ಬುದ್ಧ ಇದೆ. ಇಲ್ಲಿಂದ ನೋಡ್ರಿ ಮೂರೇ ಕಾಣುತ್ತೆ, ಆ ಕಡೆ ಡಾಲ್ಮಿನ್ ಇದೆ. ಮತ್ತೆ
ಟೂ ಪುಲಿಕೇಶಿ ಹರ್ಷವರ್ಧನ್ ಗೆಲ್ಲಬೇಕಾದ್ರೆ ಕಾರಣ ನರ್ಮದಾ ನದಿ ಕಾಳಾಗ ಆಗ್ತಿದ್ದು. ನರ್ಮದಾ ನದಿ ಕಾಳಾಗಾದಾಗ ಹರ್ಷವರ್ಧನ್ ಈ ರಾಜ ಬಿಡುಗಡೆ ಮಾಡ್ಕೊಂತಿದ್ದ ಇಮಿಡಿ ಪುಲಿಕೇಶಿನ. ಆದರೆ ಇಮಿಡಿ ಪುಲಿಕೇಶಿ ನನ್ನ ರಾಜ ನಾ ಯಾಕೆ ಬಿಟ್ಕೊಳ್ಳಿ ಅಂತೇಳಿ ಅವನು ನರ್ಮದಾ ನದಿ ಕಾಳಾಗ ಆದಾಗ ಅವ್ನು ಹೊಡೆದು ಬಡಿದು ಸಾಯಿಸಿ ತನ್ನ ರಾಜ ತನಗೆ ಉಳಿಸಿದ ಇಮಿಡಿ ಪುಲಿಕೇಶಿ. ಯಾರು ಇಮಿಡಿ ಪುಲಿಕೇಶಿ? ಟೂ ಪುಲಿಕೇಶಿ ನಮ್ಮೂರು ರಾಜ. ನಿಮ್ಮೂರು ರಾಜ. ಇದೆಲ್ಲ ಕಟ್ಸಿದ್ದು 6ನೇ ಶತಮಾನದಲ್ಲಿ. 6ನೇ ಶತಮಾನ. ಹೆಂಗೆ ಗೊತ್ತಾಯ್ತಿದೆಲ್ಲ? ನಾವೆಲ್ಲ ಹಸು ಬಿಡ್ತೀವಲ್ಲ ಈ ಕಡೆ ಎಲ್ಲ ಹಸು ಬಿಟ್ಟಾಗ ಅವ್ರ ಗೈಡ್ ಬರ್ತಾರಲ್ಲ ಅವ್ರು ಕೇಳಿಸ್ಕೊಂಡಿದ್ಯಾ? ರೋಡಲ್ಲೆಲ್ಲ ಕಕ್ಕಾಟ ಸಂಡಾಸ್ ಮಾಡ್ತಾರಲ್ಲ, ತಪ್ಪಲ್ವ ಅದು? ತಪ್ಪ್ರಿ. ನೆಕ್ಸ್ಟ್ ನೀವು ಮಾಡಬೇಡಿ. ನಾವೆಲ್ಲ ಆ ಕಡೆ ಗದ್ದೆ ಬೇರೆ ಕಡೆ ಹೋಗ್ತೀಯಾ ಬೇರೆ ಮಾರ್ಕೆಟ್ಗೆ? ಪರಮ್ ಸರ್ ನೋಡಿ, ಇಲ್ಲಿಂದ ಮೆಟ್ಲು ಶುರು ಆಗ್ತಿದೆ. ಇಲ್ಲಿಂದ ನಮಗೆ ಈ ಒಂದು ಬೌದ್ಧ ಧರ್ಮದ ಚೈತ್ಯ ಹಾಗೆ ಜಿನಾಲಯ ಎರಡೂ ಇದೆ. ಓಕೆ. ಈ ಒಂದು ಭಾಗದಲ್ಲಿ ಕಟ್ಟಿರುವಂತಹ ಗುಡಿಗಳಿಗೆ ಕೆಲವುದಕ್ಕೆ ಮಾತ್ರ ಡೇಟ್ಸ್ ಇದೆ, ಯಾವ ವರ್ಷ ಕಟ್ಟಿದ್ದು ಅಂತ. ಕರೆಕ್ಟ್ ಅಲ್ಲ? ಅದರಲ್ಲಿ ನೀವು ಬಾದಾಮಿಯ ಗುಹಾಲಯ ನೀವು ನೋಡಿರ್ತೀರ. ಅದನ್ನು 578ನೇ ಇಸ್ವಿನಲ್ಲಿ ಮಂಗಳೇಶ ಕಟ್ಟಿಸಿದ್ದು ಅಂತ ಶಾಸನದಲ್ಲಿ ದಾಖಲೆ ಆಗಿದೆಯಲ್ಲ. ಹಾಗೆ ಈ ಒಂದು ಬೌದ್ಧ ಈ ಒಂದು ಮೇಗುತಿ ಜಿನಾಲಯ ಇದೆಯಲ್ಲ, ಇದು 634ನೇ ಇಸ್ವಿನಲ್ಲಿ ಕಟ್ಟಿದ್ದು ಅನ್ನೋದಕ್ಕೆ ಶಾಸನದಲ್ಲೇ ದಾಖಲಾತಿ ಇದೆ. ಸೊ 7ನೇ ಶತಮಾನ ರೆಕಾರ್ಡ್ಸ್ ಇದೆ. ಓಕೆ. ಇಲ್ಲಿ ಕಾಣುವಂಥದ್ದೇ ಐಹೊಳೆ ಊರಿದು. ಹೌದು. ಓಕೆ. ಆದರೆ ನೋಡಿ, ಈಗ ಅಲ್ಲೆಲ್ಲೋ ಮಧ್ಯದಲ್ಲಿ ದೇವಾಲಯಗಳು ಸ್ಮಾರಕಗಳು ಕಾಣ್ತಿದ್ದಾವೆ, ಬಟ್ ಮಿಕ್ಕಿದೆಲ್ಲ ಊರೇ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಸರ್. ಹೌದು, ನಿಜ. ಲಾಸ್ಟ್ ಟೈಮ್ ನಾವು ಬಂದಾಗ ಸರ್, ಇಲ್ಲಿ ಕೌದಿ ಅಂತ ಕರಿತಾರಲ್ಲ, ಬೆಡ್ಶೀಟ್ ಅದೆಲ್ಲ ಒಣಗಾಕಿದ್ರಿ ಇಲ್ಲಿ ನೀಟಾಗಿ. ನಾವು ಬರೀ 11 ಗಂಟೆಲಿ ಬಂದಿದ್ವಿ. ಬಹುಶಃ ಇವತ್ತು ಒಣಗಾಕ್ತಾರೆ. ನಾವು ಬೆಳಗ್ಗೆ ಅಂತ ಹಾಕಿಲ್ಲ, 11-12 ಗಂಟೆಗೆ ಬಟ್ಟೆ ಹೋಗಿತಾರಲ್ಲ, ಆ ಬಟ್ಟೆ ಎಲ್ಲ ಹಾಕ್ತಾರೆ. ಹೌದು, ಈ ಕಲ್ ಮೇಲೆ. ಸೊ ನೀವು ಇಲ್ಲಿ ನೋಡ್ಬೋದು, ಈಗ ಆ ಭಾಗದಲ್ಲಿ ನಿಮಗೆ ಉಚ್ಚಮಲ್ಲಿ ಗುಡಿ ಕಾಣಿಸ್ತಾ ಇದೆ. ಅದು ಆ ತುದಿನ ಒಂದೇ ಗುಡಿ ಇದೆಯಲ್ಲ, ಅದನ್ನು ಇಮ್ಮಡಿ ಪುಲಿಕೇಶಿ ಕಟ್ಟಿದ್ದು ಅಂತ ಹೇಳ್ತಾರೆ. ಹಾಗೆ ನೀವು ಈ ಕಡೆ ಬಂದರೆ ಇದು ಮಲ್ಲಿಕಾರ್ಜುನ ಗುಡಿ ಕಾಂಪ್ಲೆಕ್ಸ್. ಇದು ಈ ಕಡೆ ಬಂದರೆ ಜ್ಯೋತಿರ್ಲಿಂಗ ಟೆಂಪಲ್ ಕಾಂಪ್ಲೆಕ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು. ಹಾಗೆ ಎಡಗಡೆಗೆ ಬಂದರೆ ಅಲ್ಲಿ ಗೌರಿ ಗುಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅಲ್ಲಿ ಕಲ್ಯಾಣ ಚಾಲುಕ್ಯರದು ಗುಡಿ ಒಂದಿದೆ ಅಲ್ಲಿ. ಅದ್ರ ಜೊತೆಗೆ ಬಂದು ಜೈನರದು ಗುಹಾಲಯ, ಇದು ಜೈನರದು ಗುಡಿಗಳು ಕೂಡ ಇದೆ. ಇನ್ನು ಇದರಿಂದ ಮುಂದಕ್ಕೆ ನೋಡಿದ್ರೆ ನಿಮಗೆ ಇದು ಕಾಣಿಸ್ತಾ ಇದೆ, ಅದು ದುರ್ಗಾ ಟೆಂಪಲ್ ಕಾಂಪ್ಲೆಕ್ಸ್ ಕಾಣಿಸ್ತಾ ಇದೆ. ಇಲ್ಲಿಂದ ಅಷ್ಟು ಕಾಣಿಸ್ತಿದೆ. ಇನ್ನು ಎಡಗಡೆಗೆ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ತ್ರಯಂಬಕೇಶ್ವರ ಗುಡಿ, ಮದ್ದಿನ ಗುಡಿ, ಚರಂತಿ ಮಠ, ಅದು ಈ ಭಾಗದಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಮರೆಯಾಗಿದೆ. ಅಲ್ಲಿ ಆ ಕಡೆಗೆ ಮೇಲೋದ್ರೆ ಕಾಣುತ್ತೆ ಅದು ಕೂಡ. ಬನ್ನಿ ಸರ್ ಮುಂದಕ್ಕೆ. ನಮಗೆ ನಾವೆಲ್ಲ ತುಂಬ ಕಾತರತೆಯಿಂದ ಕಾಯ್ತಿದ್ದಂತಹ ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಹರ್ಷವರ್ಧನನ ವಿರುದ್ಧ ದಿಗ್ವಿಜಯ ಸಾಧಿಸಿದ್ದು ಮತ್ತು ಅವರು ಸಮಗ್ರವಾಗಿ ಭಾರತದ ಎಲ್ಲ ಅರಸರನ್ನು ಸೋಲಿಸಿದ್ರ ಬಗ್ಗೆ ಇರುವ ಒಂದು ಶಾಸನ ಇದೆಯಲ್ಲ, ಆ ಸ್ಥಳ ನಮ್ಮ ಮೇಗುತಿ ಜಿನಾಲಯ. ಅಲ್ಗೋಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.